ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಬಂದು 2 ಡೇಸ್ ಆಗ್ತಾ ಬರ್ತಾ ಇದೆ. ಸೊ ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಬಿಕಾಸ್ ಮದುವೆಗೆ ಬಂದಿದ್ದೀವಿ. ಹರಿ ಅವರ ಚಿಕ್ಕಪ್ಪನ ಮಗಳದ್ದು. ಅಲ್ಲಿ ತುಂಬಾ ಬ್ಯುಸಿ ಇತ್ತು ಆ್ಯಂಡ್ ವಿಡಿಯೋ ಕೂಡ ನಾನು ಮಾಡಿಕೊಳ್ಳಲಿಲ್ಲ. ಸೊ ಇವಾಗ ಆ್ಯಕ್ಚುಲಿ ಇವತ್ತು ನೈಟ್ ರಿಸೆಪ್ಷನ್ ಇದೆ. ಇವಾಗ ಎಂಗೇಜ್ಮೆಂಟ್ ಇದೆ ಅಂತ ಹೇಳಿದ್ರು. ಅಂದರೆ ಇನ್ನೊಂದು ಎಂಗೇಜ್ಮೆಂಟ್ ಮಾಡ್ತಾರಂತೆ. ಸೊ ರೀಸೆಂಟಾಗಿ ಎಂಗೇಜ್ಮೆಂಟ್ ಕೂಡ ಆಯಿತು. ಬಟ್ ಇವಾಗ ಏನೋ ಸರಪಣಿ ಏನೋ ಹಾಕ್ತಾರಂತೆ ಇವರಲ್ಲಿ. ಸೊ ಆ ಶಾಸ್ತ್ರ ಇದೆ. ಬಟ್ ನನ್ನ ಮಗಳು ಅವಳಿಗೆ ನಿನ್ನೆಯಿಂದ ಅಷ್ಟು ಜಾಗ ಸೆಟ್ ಆಗಿಲ್ಲ, ಯಾಕಂದರೆ ತುಂಬ ಜನ ಆಗಿಬಿಟ್ರು ನೋಡಿ. ಸೊ ಹಾಗಾಗಿ ಅವಳಿಗೆ ಅಷ್ಟು ಸೆಟ್ ಆಗಲಿಲ್ಲ. ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ರೂಮ್ ಬುಕ್ ಮಾಡಿದ್ದೀವಿ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನು ನೋಡಿ ಹೀಗೆ ಈ ಸ್ಯಾರಿ ಹಾಕ್ಕೊಂಡು ತೋರಿಸ್ತೀನಿ. ಸೊ ಈ ಸ್ಯಾರಿ ಹಾಕ್ಕೊಂಡು ಆ್ಯಕ್ಚುಲಿ ಒಂದೆರಡು ಫೋಟೋನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಬಿಡಲಿಲ್ಲ ಇವಳು. ಇನ್ನೇನು ಮಾಡೋದು, ಇವಳನ್ನ ಕರ್ಕೊಂಡು ಬಂದು ಅಟ್ಲೀಸ್ಟ್ ಇವಳು ಒಂದು 2 ಅವರ್ಸ್ ಮಲ್ಕೊಂಡ್ಬಿಟ್ರೆ ನನಗೆ ನೈಟ್ ರಿಸೆಪ್ಷನಿಗೆ ಆರಾಮಾಗಿಬಿಡ್ತಾಳೆ. ಇಲ್ಲ ಅಂತಂದರೆ ತುಂಬ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದು ಆಲ್ರೆಡಿ ಇವಳದು 3rd ಡ್ರೆಸ್ ಅನಿಸುತ್ತೆ. ಸಿಕ್ಕಾಪಟ್ಟೆ ಗಲೀಜು ಮಾಡ್ಕೊಳ್ಳೋದು. ಬಾಯಲ್ಲಿ ಹತ್ರ ನಿಂಗೆ ಇದು ಸೊಳ್ಳೆ ಕಚ್ಚಿದೆಯಲ್ಲ, ತೋರಿಸು ಬಾ. ಸೊಳ್ಳೆ ನೋಡಿ ಎಷ್ಟೊಂದು ಸೊಳ್ಳೆ ಎಲ್ಲ ಕಚ್ಚಿಬಿಟ್ಟಿದೆ ಪಾಪ. ಏನಿದು ತಿಂತಾ ಇರೋದು? ಆ್ಯಪಲ್. ಸೊ ಅವಳಿಗೆ ಇನ್ನೊಂದು ಏನು ಗೊತ್ತಾ, ನಾನು ಮನೆ ಫುಡ್ಡು ಸ್ವಲ್ಪ ಜಾಸ್ತಿ ಅವಳಿಗೆ ತಿನ್ನಿಸೋದ್ರಿಂದ ಅವಳು ಹೊರಗಡೆ ಫುಡ್ಡು ಲೈಕ್ ಇದರ ಫಂಕ್ಷನ್ಸು ಫುಡ್ಡು ಹೊರಗಡೆದಕ್ಕೆ ಒಂದಿನ ಹಬ್ಬಬ್ಬ ಅಂದರೆ 1 ಟೈಮ್ 2 ಟೈಮ್ ಅಡ್ಜಸ್ಟ್ ಮಾಡ್ಕೋತಾಳೆ ಅಷ್ಟೇನೆ. ಅದು ಬಿಟ್ಟರೆ ಅವಳು ಅಡ್ಜಸ್ಟೇ ಮಾಡ್ಕೊಳ್ಳಲ್ಲ, ಊಟನೇ ಸರಿಗೆ ತಿಂದಿಲ್ಲ. ಸೊ ಹಂಗಾಗಿ ಮನೇಲಿ ನಮ್ಮ ಅತ್ತೆ ಆಗಬೇಕು, ಅಂದರೆ ಹರಿಗೆ ಚಿಕ್ಕಮ್ಮ ಆಗಬೇಕು. ಸೊ ಅವರು ಆ್ಯಪಲ್ ಆರೆಂಜ್ ಇದೆ, ಅದನ್ನಾದರೂ ತೊಗೊಂಡೋಗು ತಿನ್ನಿಸು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಇನ್ನು ನನ್ನ ಸ್ಯಾರಿ ಬಂದುಬಿಟ್ಟು ಹೇಗೆ ತೋರಿಸ್ತೀನಿ. ನನ್ನ ಸ್ಯಾರಿ ಬಂದುಬಿಟ್ಟು ಹೀಗಿದೆ, ಸಿಂಪಲ್ಲಾಗಿದೆ. ನಾನು ಆ್ಯಕ್ಚುಲಿ ನೈಟ್ ಹೆಂಗಿದ್ರು ರೇಷ್ಮೆ ಸೀರೆ ಉಡ್ಬೇಕಲ್ವಾ, ಸರಿ ಆಯಿತು ಅಂದ್ಬಿಟ್ಟು ಇವಾಗ ಸಿಂಪಲ್ಲಾಗಿರೋದು ಹಾಕ್ಕೊಳ್ಳೋಣ, ಎಂಗೇಜ್ಮೆಂಟ್ ಅಲ್ವಾ ಅಂತ ಹೇಳ್ಬಿಟ್ಟು ಈ ಥರ ಹಾಕ್ಕೊಂಡೆ. ಬಟ್ ಇವಳು ಅಟ್ಲೀಸ್ಟ್ ಇದ್ರಲ್ಲಿ ಫೋಟೋನ ತೊಗೊಳಕ್ಕೆ ಬಿಡಲಿಲ್ಲ, ಏನೂ ಇಲ್ಲ. ಸೊ ಸುಮ್ಮನೆ ಹಾಗೆ ಹಾಕ್ಕೊಂಡೆ ಅಷ್ಟೇ. ಹಾಕ್ಕೊಂಡಿದ್ದು ಬಂದಿದ್ದು ಅನ್ನೋಂಗಾಯಿತು ರೂಮಿಗೆ. ಆ್ಯಂಡ್ ಇನ್ನು ಬ್ಯಾಂಗಲ್ ಹಾಕ್ಕೊಂಡು ಫಿಂಗರ್ ರಿಂಗ್ಸ್ ಹಾಕ್ಕೊಂಡಿದ್ದೇನೆ ಅಷ್ಟೇ, ತುಂಬ ಸಿಂಪಲ್ಲಾಗಿ. ಮತ್ತು ಸರ ಏನೋ ಹಾಕೋದಕ್ಕೆ ಹೋಗಿಲ್ಲ. ನನಗೆ ಜಾಸ್ತಿ ಕೊರಳಿಗೆ ಸರಗಳು ಹಾಕಬೇಕಂದ್ರೆ ತುಂಬ ಹಿಂಸೆ ಆಗುತ್ತೆ, ಹಂಗಾಗಿ ನಾನು ಹಾಕಲ್ಲ. ಬಟ್ ನನಗೆ ಕೈಗೆ ಏನು ಬೇಕಾದರೂ ಹಾಕೋತೀನಿ, ಅಷ್ಟು ಫೇವ್ರೇಟ್ ನನಗೆ. ಇನ್ನು ಸ್ಯಾರಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೊತ್ತಾ, ತುಂಬ ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಇದನ್ನು ತೊಗೊಂಡಿದ್ದು ನಾನು NS ಅಲ್ಲಿ, ತುಂಬ ಚೆನ್ನಾಗಿದೆ. ಇನ್ನು ಅಕ್ಕವ್ರು ಬರ್ತೀನಿ ಅಂತ ಹೇಳಿದ್ದಾರೆ ರಿಸೆಪ್ಷನ್ಗೆ. ಸೊ ಅವ್ರು ಬಂದಿದ್ದ ತಕ್ಷಣ ಹೊರಡೋದೇನೆ. ಆ್ಯಕ್ಚುಲಿ ಬಂದ್ವಿ ನಾವು, ತುಂಬ ಟೈಮ್ ಆಗಿತ್ತು, ಆಲ್ರೆಡಿ 8 o'clock 8:30 ಆಗಿತ್ತು ನಾವು ಬರೋ ಅಷ್ಟರಲ್ಲಿ. ಇನ್ನು ಹರಿ ಅಂತೂ ಬ್ಯುಸಿ ಅಂತ ಹೇಳ್ಬೋದು. ಸೊ ನಮ್ಮ ಕೈಗೆ ಸಿಕ್ಕಿಲ್ಲ. ಬಟ್ ಅಷ್ಟರಲ್ಲಿ ಅಪ್ಪಾಜಿ ಅಮ್ಮ ಆ್ಯಂಡ್ ಅಪ್ಪಾಜಿ ಬರೋ ಪ್ಲ್ಯಾನ್ ಇರಲಿಲ್ಲ. ಬಟ್ ಭಾವ ಬರಬೇಕಾದ್ರೆ ಮತ್ತು ಇದು ಆ್ಯಕ್ಚುಲಿ HAL ಚೌಟ್ರಿ, ಓಕೆನಾ. ಸೊ ತುಂಬ ದೂರ ಆಗುತ್ತೆ, ಟ್ರಾಫಿಕ್ ಇರುತ್ತೆ. ಅಟ್ಲೀಸ್ಟ್ ನೀವು ಹೋಗ್ಬೇಕಾದ್ರೆ ಡ್ರೈವ್ ಮಾಡಿದ್ರೆ ನಾನು ರಿಟರ್ನ್ ಬರಬೇಕಾದ್ರೆ ಡ್ರೈವ್ ಮಾಡ್ಕೊಂಬರ್ತೀನಿ, ತುಂಬ ಸುಸ್ತಾಗುತ್ತೆ. ಯಾಕಂದರೆ ರೆಸ್ಟ್ ಇಲ್ಲ, ಬರೋದು ರಿಸೆಪ್ಷನ್ ಒಂದು 1/2 hour ಇದ್ದಿದ್ದು ಮತ್ತು ಅವ್ರು ಹೊರಟಿದ್ದಾಯಿತು. ಅದಕ್ಕೋಸ್ಕರ ಆಗಲ್ಲ ಬನ್ನಿ ಅಂತ ಹೇಳಿ ಜೊತೇಲಿ ಕರ್ಕೊಂಡು ಬಂದಿದ್ದರು. ಇನ್ನು ಇಲ್ಲಿ ಟ್ರಾಫಿಕ್ ಅಂತೂ ಕೇಳೋದೇ ಬೇಡ ಬಿಡಿ. 8ನೇ ಮೈಲಿಂದ 3 hours ಇಲ್ಲ ಮ್ಯಾಕ್ಸಿಮಮ್ ಅಂದರೂ 2 hours ಅಂತೂ ಆಗೇ ಆಗುತ್ತೆ, ಅಷ್ಟು ಟ್ರಾಫಿಕ್ ಇತ್ತು ಅಂತ ಹೇಳ್ಬೋದು. ಇನ್ನು ನಮ್ಮ ಅಕ್ಕ, ನಾನು ಆ್ಯಕ್ಚುಲಿ ಲಾಂಗ್ ಹಾರ ಒಂದು ತೊಗೊಂಡು ಬಂದಿದ್ದೆ, ಅವಳು ರಿಸೆಪ್ಷನಿಗೆ ಶಾರ್ಟ್ ಹಾಕ್ಕೊಂಬಂದಿದ್ಲು. ಇನ್ನೊಂದಿದೆ, ಅದು ಬೇಡ ಅಂತ ಹೇಳ್ಬಿಟ್ಟು ಇದನ್ನು ಹಾಕ್ಕೊಂಡು ಬಂದಿದ್ವು. ಜ್ಯುವೆಲ್ರಿದು ಏನಾದರೂ ನಿಮಗೆ ಬ್ಲಾಗ್ ಬೇಕು ಅಂದರೆ ಹೇಳಿ, ನಾನು ಹಾಕಿರೋದೆಲ್ಲ ಗೋಲ್ಡೇನೆ. ಸೊ ಇದ್ರದ್ದೆಲ್ಲ ಬೇಕು ಅಂತಂದರೆ ಡೀಟೇಲ್ ಕೊಡ್ತೀನಿ ನಾನು. ಇನ್ನು ಶಾರ್ಟ್ ಹಾಕ್ಕೊಂಡಾಗ ಫುಲ್ ಹೆವಿ ಆಗ್ತೈತಿ. ಯೂಶ್ವಲಿ ನನಗೆ ನೆಕ್ಕಿಗೆ ಹೆವಿ ಸರಗಳು ಹಾಕೋದಕ್ಕೆ ನಂಗೆ ಇಷ್ಟನೇ ಆಗಲ್ಲ. ಬಟ್ ಅಕ್ಕ ಇಲ್ಲ ಹಾಕೋ ಚೆನ್ನಾಗಿ ಕಾಣಿಸುತ್ತೆ, ಎರಡೂ ಚೆನ್ನಾಗಿದೆ ಅಂತಂದ್ಲು. ಬಟ್ ನನಗೆ ಹರಿ ಮತ್ತು ಹೆವಿ ಆಗಿಬಿಡ್ತು, ಬೇಡ ತೆಗಿ ಅಂತ ಅಂದ. ಸರಿ ಅಂದ್ಬಿಟ್ಟು ನಾನು ಅವಳಿಗೆ ತೆಗೆದ್ಬಿಟ್ಟು ಇಲ್ಲ ತೊಗೊಂಡೋಗು ಸಾಕು ನನಗೆ ಒಂದೇನೆ ಅಂತ ಹೇಳಿಬಿಟ್ಟು ನಾನು ಒಂದನ್ನು ಮಾತ್ರ ಹಾಕ್ಕೊಂಡೆ. ಇನ್ನು ನಾವು ಹೋದಾಗ ಮಾಡ್ತಿದ್ರಣ ಊಟ
ಅಷ್ಟರಲ್ಲಿ ಮುಗಿದು ಅಷ್ಟೇ ಜಾಗ. ಅನಿಮಾ ಏನದು ಖುಷಿ. ಒಂದು ವಾರ ಆದ್ರೂ ಬಿಡಲ್ಲ ಸಿದ್ದು. ಇನ್ನ ನಿನ್ನೇ ಕೇಳ್ತಾ ಇರ್ತಾಳೆ ನನ್ನ ಹತ್ರ. ಅಕ್ಕ ಅವರೆಲ್ಲ ಹೊರಟರು, ಅವರು ಟೈಮ್ ಆಗುತ್ತೆ ಅಂಥೇಳಿ. ಇನ್ನು ನಾವು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟು 1:30-2 ಗಂಟೆ ಆಗಿಬಿಟ್ಟಿತ್ತು. ಯಾಕೆ ಅಂತ ಅಂದರೆ ಹರಿ ಬಂದವ್ರನ್ನೆಲ್ಲ ಊರಿಂದ ಬಸ್ ಮಾಡಿದರು. ಸೊ ಬಂದಿರೋರಿಗೆ ರೂಮ್ಸ್ ಅಡ್ರೆಸ್ ಎಲ್ಲ ಗೊತ್ತಾಗಲ್ಲ ಅಲ್ವಾ. ಸೊ ಹಾಗಾಗಿ ಅವನ್ನೆಲ್ಲರೂ ಡ್ರಾಪ್ ಮಾಡೋದು, ಕರ್ಕೊಂಡು ಬರೋದು, ಬಿಡೋದು. ಸೊ ಇದನ್ನೇ ಮಾಡ್ದೆ. ಹಾಗಾಗಿ 2 ಗಂಟೆ ಆಯಿತು. ನಾನು ಚೌಟ್ರಿಲಿ 2 ಗಂಟೆವರೆಗೂ ವೆಯ್ಟ್ ಮಾಡಿದ್ದೀನಿ ನೈಟು. ಇನ್ನು ಹನಿ ಕೂಡ ನನ್ನ ಜೊತೆ ಅವಳು ಎದ್ದಿದ್ಲು. ಬಟ್ ಅವಳಿಗೆ ತುಂಬ ನಿದ್ದೆ ಇತ್ತು, ಆದರೂ ಕೂಡ ಎದ್ದಿದ್ಲು. ಅವಳು ಮಲಗಲ್ಲ. ಅವಳಿಗೆ ಏನಂದರೆ ಕಂಫರ್ಟಬಲ್ ಇರಬೇಕು. ಕಂಫರ್ಟ್ ಅಂದಿದ ತಕ್ಷಣ ಅವಳೇನು ಲಕ್ಸುರಿಯಾಗಿ ಕೇಳಲ್ಲ. ಬಟ್ ಅವಳಿಗೆ ಏನಂದರೆ ಫ್ರೀಯಾಗಿ ಮಲ್ಕೊಬೇಕು. ಇವಾಗ ನಾನು ಎತ್ಕೊಂಡು ತೊಡೆ ಮೇಲೆ ಮಲಗಿಸ್ಕೊಳ್ಳೋದು ಅದೆಲ್ಲ ಅವಳಿಗೆ ಕಂಫರ್ಟ್ ಅನಿಸಲ್ಲ ನೋಡಿ. ಹಾಗಾಗಿ ಅವಳಿಗೆ ಏನೋ ಕೆಳಗೆ ನೆಲದಲ್ಲಿ ಮಲಗಿಸಿದ್ರು ಮಲ್ಕೊಂಡ್ಬಿಡ್ತಾಳೆ. ಹಾಗೆಲ್ಲ ಏನು ಹಠ ಮಾಡಲ್ಲ. ಆದರೆ ಅಲ್ಲಿ ಸೆಟ್ ಆಗಲಿಲ್ಲ ಮಲಗಿಸೋಕ್ಕೆ. ಸರಿ ಆಯಿತು, ಬೇಗ ರೂಮಿಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಬಟ್ ಹರಿ ನನಗಂತೂ ಸಿಕ್ಕಾಪಟ್ಟೆ ಒಂಥರ ಸುಸ್ತಾಗ್ತದೆ, ತಲೆ ಎಲ್ಲ ಸಿಡಿತಾ ಇದ್ದೆ. ಅಟ್ಲೀಸ್ಟ್ ಎಲ್ಲಾದರೂ ಟೀ ಸಿಕ್ಕಿದ್ರೆ ಟೀ ಆದರೂ ಕುಡಿತೀನಿ ನಾನು ಅಂಥೇಳಿ ನೋಡ್ತಾ ಇದ್ದೆ. ಹಂಗೂ ಮಾರ್ತಳ್ಳಿಗೆ ಬಂದ್ವಿ ನಾವು. ಸೊ ಅಲ್ಲಿ ಒಂದು ಟೀ ಶಾಪ್ ಏನೋ ಓಪನ್ ಇತ್ತು. ಸೊ ಅಲ್ಲಿ ಒಂದು ಟೀ ಕುಡ್ಕೊಂಡು ನಾವು ರೂಮಿಗೆ ಬಂದ್ವಿ. ನೀರು ಕುಡಿ ಬೇಕಾ? ಯಾಕೆ ಹೊಟ್ಟೆ ತುಂಬಿಲ್ವಾ ನಿಂಗೆ? ಹಾಂ, ಬಂದಾಗಿಂದ ಸರಿಯಾಗಿ ಊಟನೇ ಮಾಡಿಲ್ಲ ಅಂದರೆ ಚಿನ್ನ. ಈ ಆರೆಂಜ್ ಅಂತೂ ಸಿಕ್ಕಾಪಟ್ಟೆ ಸ್ವೀಟ್ ಚಿನ್ನ. ನಿಜವಾಗ್ಲೂ ನಾನು ಏನಾದ್ರು ಸಿಕ್ಕಿದ್ರೆ ತಗೊಂಡೇ ಹೋಗೋಣ ಅಂದ್ಕೊಂಡೆ. ಎಷ್ಟು ಸ್ವೀಟ್ ಇದೆ ಅಂದರೆ ತಿಂತಾನೇ ಇರೋಣ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಇಲ್ಲೇ ಲೋಕಲಲ್ಲೇ ತಗೊಂಬಂದಿದ್ದು ಅಂತ ಅಂದ್ರೆ ಅಲ್ಲೇ ಮನೆ ಹತ್ರನೇ ಅಂತೆ ಚಿನ್ನ. ಏನು ಚೆನ್ನಾಗಿ ರೆಡಿ ಚೆನ್ನಾಗಿದ್ಯಾ? ಚೆನ್ನಾಗಿ ಅನ್ಸುತ್ತಾ? ಚೆನ್ನಾಗಿದೆ. ಬಟ್ ಇದು ನೋಡಿದಾಗ ನಾನು ಟಿಶ್ಯೂ ಸೀರೆ ಹರಡುತ್ತೆ ಅಂತ ಅನ್ಕೊಂಡೆ. ಮೊಳಕಾಲ್ಮೂರಲ್ಲಿ ತಗೊಂಡ್ಬಂದಿದ್ದಲ್ಲ ರೇಷ್ಮೆ ಸೀರೆ. ಬಟ್ ಚೆನ್ನಾಗಿ ಕೂತಿದೆ. ಇನ್ನು ನೀಟಾಗಿ ಪ್ಲೇಟ್ಸ್ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿದೆ. ಬ್ಲೌಸು ಚೆನ್ನಾಗಿತ್ತಲ್ಲ. ಸ್ಲೀವ್ ಏನಾದ್ರು ಉದ್ದ ಅನಿಸ್ತಾ? ನೆನ್ನೆ ನಾನು ಹಾಕೊಂಡಾಗ ಉದ್ದ ಅನಿಸ್ತಿತ್ತು, ಮೊನ್ನೆ ಚೆಕ್ ಮಾಡಿದಾಗ. ಏನಿಲ್ಲ. ಏನಮ್ಮ? ನಾನು ನಿಜ ಈ ಸೀರೆ ತೊಗೊಂಡಾಗ ಅನಿಸಿತು ನನಗೆ, ಅವ್ರು ಹೇಳಿದ್ರು ಪ್ಯೂರ್ ಅಂತ. ಬಟ್ ಆದರೂ ನಂಬಿರಲಿಲ್ಲ. ಎಲ್ಲ ಕಡೆ ವಿಚಾರಿಸ್ಕೊಂಡಾಗ ಓಕೆ ಪ್ಯೂರ್ ಅನಿಸ್ತು. ಬಟ್ ಆದರೂ ಅದು ಮುಟ್ಟಿದಾಗ ಅಂದರೆ ಈ ಟಿಶ್ಯೂ ಸೀರೆ ಥರ ಫೀಲ್ ಆಗ್ತಾಯಿತ್ತು. ಉಟ್ಕೊಂಡಾಗ ನನಗೆ ಹರಡುತ್ತೇನೋ ಅಂದ್ಕೊಂಡೆ. ಬಟ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕೂರ್ತಿತ್ತು ಗೊತ್ತಾ ಸೀರೆ. ನಾನು ಹೆಂಗೆ ಹಿಡ್ಕೋತೀನೋ ಹಾಗೆ ಕೂರ್ತಾಯಿತ್ತು. ಆ್ಯಂಡ್ ತುಂಬ ಲೈಟ್ ವೆಯ್ಟ್ ಆಗಿತ್ತು. ನನಗಂತೂ ಹೆವಿ ಅಂತ ಅನ್ನಿಸ್ಲೇ ಇಲ್ಲ ನೋಡಿ. ಸಕ್ಕದಾಗಿತ್ತು. ಇದು ಮೊಳಕಾಲ್ಮೂರಲ್ಲಿ ತಂದಿದ್ದು ನಾನು. ಅಯ್ಯೋ ಬ್ಯಾಗ್ ಅಂತೂ ಓಡಾಡೋ ತಕ್ಕಣಿಂದಿತ್ತು. ನಾನು ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ ಗೊತ್ತಾ. ಚೆನ್ನಾಗಿ ಅನ್ಸುತ್ತಾ? ನೀವೇ ಇಟ್ಕೊಳ್ಳಲ್ಲ. ಬಟ್ ಅದು ಡಾಟ್ ಆಗಬೇಕಷ್ಟೇ. ನನ್ನ ಫೇಸ್ ನೆನೆ ಬ್ಲಾಕ್ ಕಲರ್ ಚಿಕ್ಕ ಪುಟಾಣಿದ್ ಇಟ್ಕೊಂಡೆ, ಅದಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ. ನನ್ನ ಫೇಸಿಗೆ ಚೆನ್ನಾಗಿ ಕಾಣಿಸಲ್ಲ ಅನ್ಕೊಂಡೆ ನಾನು ಸ್ಟಿಕ್ಕರ್. ನಾನೇ ಅಂದ್ರೆ ನಾನು ಇಟ್ಕೊಂಡಾಗ ಹೇಳಿದ್ದಾರೆ ನಿಂಗೆ ಚೆನ್ನಾಗಿ ಅನ್ಸಲ್ಲ ಅಂತ. ಇವಾಗ ಏನು ಗೃಹಿಣಿ ಅಂತ ಹಂಗಲ್ಲ, ಇವಾಗ ನೀನು ಸ್ಯಾರಿ ಕಾಪಾಡು ಕಾಪಾಡು ಅಂತ ಹೇಳ್ತಾ ಇದ್ದಲ್ಲ. ಇದು ಮುದ್ದು ಬಂಗಾರ. ಹನಿ ನಿನ್ ಡ್ರೆಸ್
ಫೈನಲಿ ಮುಹೂರ್ತ ಕೂಡ ಎಲ್ಲ ಮುಗೀತು. ಇನ್ನು ಒಂದು ಅರ್ಧ ಗಂಟೆ ಇದ್ನೇನೋ ನಾನು ಒಳಗಡೆ ಅಷ್ಟೇನೆ. ಇವಳು ಸಪೋರ್ಟೇ ಮಾಡಲಿಲ್ಲ. ಒಂದು ಏನಾಗುತ್ತೆ ಅಂದರೆ ಹೊರಗಡೆ ಬಂದಾಗ ಅವಳಿಗೆ ಫೋನ್ ಕೊಡಬೇಕು, ಇಲ್ಲ ಅಂದರೆ ಅವಳ ಹಿಂದೆ ನಾನು ಓಡ್ತಾ ಇರಬೇಕು. ಸೊ ಹಿಂಗಾಗತ್ತೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಫೋನ್ ಕೊಡೋದು, ಇಲ್ಲಾಂದರೆ ಈ ಥರ ಆಟ ಆಡ್ಸೋದು ಎರಡೂ ಕಡೆನೂ ಮ್ಯಾನೇಜ್ ಮಾಡಿದ್ದೀನಿ. ಯೂಶ್ವಲಿ ನಾನು ಇದೇ ಸಲ ಫಸ್ಟ್ ಟೈಮ್ ಅವಳಿಗೆ ಜಾಸ್ತಿ ಫೋನ್ ಕೊಟ್ಟಿದ್ದು. ಯಾಕೆ ಅಂತಂದರೆ ಇವಾಗ ಅವಳು ಆಟ ಮಾಡಿದ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಲ್ಲಿ ಏನೋ ಕೆಲಸ ಮಾಡ್ಕೋತಿರ್ತಾರೆ ಅಥವಾ ಪೂಜೆ ನಡೀತಿರುತ್ತೆ, ಇನ್ನೇನೋ ಆಗ್ತಿರುತ್ತೆ, ಇವಳಿಂದ ಅದು ಡಿಸ್ಟರ್ಬ್ ಆಗಬಾರ್ದಲ್ಲ. ನಂಗೆ ಹೈ ಇಂಟೆನ್ಷನ್ನು, ನಾಳೆ ದಿನ ಅಂದರೆ ಡಿಸ್ಟರ್ಬ್ ಆಯಿತು ಅಂತ ಹೇಳಿ ನಾನು ಯಾರ ಹತ್ರನೂ ಮಾತು ಕೇಳಬಾರ್ದು ಅನ್ನೋದಷ್ಟೇ ನನ್ನ ಇಂಟೆನ್ಷನ್ನು. ಹಾಗಾಗಿ ಸರಿ ಏನು 2 ದಿನ ನೋಡಿದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಫೋನ್ ಅವಳಿಗೆ ಕೊಟ್ಬಿಟ್ಟಿದ್ದೆ. ಹಂಗೆ ಆಗ್ತಾಯಿತ್ತು. ಅವಳು ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಯಾಕಂದರೆ ಅವಳಿಗೂ ಹೊಸ ಜಾಗ. ಇವಾಗ ಅಮ್ಮ ಅಪ್ಪ ಅಕ್ಕ ಅಚ್ಚು ಯಾರಾದರೂ ಇದ್ದಿದ್ರೆ ಅವಳು ಯಾವ ಫೋನು ಕೇಳ್ತಾ ಇರಲಿಲ್ಲ, ಒಂದು ಟಿ ವಿನೂ ಕೇಳ್ತಾ ಇರಲಿಲ್ಲ, ಅವಳು ಏನು ಊಟ ಕೂಡ ಕೇಳ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಇರೋಳು. ಬಟ್ ಇವಾಗ ನಾವು ಹೋಗಿರೋದ್ರಿಂದ ಫಸ್ಟು ಟೈಮ್ ನಾವು ಕೂಡ ಹೋಗಿದ್ದು ಮನೆಗೆ. ಯಾವಾಗಲೂ ಅಂದರೆ ಹೋಗಿಲ್ಲ ಮನೆಗೆ, ಆಯಿತಾ. ಅದರಲ್ಲೂ ಈ ಥರ ಮದುವೆಗಳಲ್ಲಿ ಜಾಸ್ತಿ ಅಂದರೆ 3 ಡೇಸ್ ಸ್ಪೆಂಡ್ ಮಾಡಿರೋದು ಇದೇ ಮದುವೆ ಫಸ್ಟ್ ಟೈಮು ಹನಿ ಹುಟ್ಟಿದಾಗಿಂದ. ಸೊ ಹಾಗಾಗಿ ಅವಳಿಗೆ ಎಲ್ಲ ಹೊಸ ಪರಿಚಯ, ಹೊಸ ಮುಖಗಳಲ್ವ. ಹಾಗಾಗಿ ಅವಳು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು. ಈವನ್ ನಾನು ಫೋನ್ ಕೊಟ್ಟು ಕೂರಿಸಿದ್ರು ಕೂಡ ನಾನು ಅಮ್ಮ ಅಂತ ಹೇಳಿ ಅಳ್ಕೊಂಬರ್ತಾಯಿದ್ಲು. ಏನೋ ಮಾಡೋಕ್ಕಾಗಲ್ಲ, ಹಾಗೆ ಮ್ಯಾನೇಜ್ ಮಾಡ್ಕೊಂಡು ಅವಳನ್ನ ಇದ್ದೆ. ಇನ್ನು ಇದು ಚೌಟ್ರಿ ಬಂದುಬಿಟ್ಟು HALದು ಚೌಟ್ರಿ ಬೆಂಗಳೂರಲ್ಲಿ. ಸೊ ಮಾರ್ತಳ್ಳಿಲಿ ನಮ್ಮ ಮಾವ ಅಂದರೆ ಹರಿಯವ್ರ ಚಿಕ್ಕಪ್ಪ ಕೆಲಸ ಮಾಡೋದು HALಲ್ಲಿ ಇರೋದು. ಆಲ್ರೆಡಿ ಅವರು ಸೀನಿಯರ್ ಹ್ಯಾಂಡ್ ಅಂತ ಹೇಳ್ಬೋದು. ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ. ನಿಯರ್ಲಿ 40 ಇಯರ್ಸಿಂದ ಏನೋ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿ ಹರಿ ಹೇಳ್ತಾ ಇದ್ದ, ನನಗೂ ಗೊತ್ತಿಲ್ಲ. ಸೊ ಇಲ್ಲಿ ಚೌಟ್ರಿ ಪಕ್ಕದಲ್ಲೇ ಕ್ರಿಕೆಟ್ ಎಲ್ಲ ಆಡ್ತಾಯಿದ್ರು. ಹನಿ ಅಂತೂ ಅದೇನು ಹುಚ್ಚು ಅಂತ ಗೊತ್ತಿಲ್ಲ, ಅವಳಿಗೆ ಕ್ರಿಕೆಟ್ ಒಂದು ಇದ್ದುಬಿಟ್ರೆ ಅವಳಿಗೆಲ್ಲ ಇದ್ದಂಗೆ. ಅವಳು ಮದುವೆಯಲ್ಲಿ ಹೋಗಿದ ತಕ್ಷಣ ಎಂಟ್ರಿ ಆಗಿದ ತಕ್ಷಣ ಚೌಟ್ರಿಗೆ ಇದೇ ಜಾಗದಲ್ಲಿ ಪದೇ ಪದೇ ಬರ್ತಾಯಿದ್ಲು. ಅಮ್ಮ ಕೊಡಿಸಿ ಬರೀ ಬ್ಯಾಟು ಬಾಲು ಕೊಡಿಸಿ ಅಂತ ಹೇಳಿ ನೋಡ್ತಾ ಇದ್ದಾಳೆ. ಮತ್ತೆ ಬರಂಗೇ ಇಲ್ಲ, ನಾನು ಹೋಗ್ತೀನಿ ಒಳಗೆ ಹೋಗ್ತೀನಿ ಅಂತ. ಬಟ್ ಲಾಕ್ ಮಾಡಿಬಿಟ್ಟಿದ್ರು, ಗೇಟಲ್ಲಿ ಓಪನ್ ಇರಲಿಲ್ಲ. ಹಾಗಾಗಿ ಸರಿ ಇಲ್ಲೇ ನೋಡು, ಹೋಗಬೇಕಾದ್ರೆ ಕೊಡ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಮ್ಯಾನೇಜ್ ಮಾಡ್ಕೊಂಡು ನಾನಿನ್ನು ಹೊರಗೆ ಇದ್ದೆ, ಮತ್ತೆ ಒಳಗೆ ಹೋಗೇ ಇಲ್ಲ. ಇನ್ನು ಜೋರಾಗಿ ಬೇರೆ ಹಾಕ್ಬೇಡ, ಮತ್ತೆ ಅವಳು ಮಲಗಿದ್ದಾಳೆ. ಇನ್ನು ಮದುವೆ ಎಲ್ಲ ಮುಗಿಸ್ಕೊಂಡು ಮುಹೂರ್ತ ಆದಮೇಲೆ ಸ್ವಲ್ಪ ಬೇಗನೆ ಹೊರಟ್ವಿ. ಆ್ಯಕ್ಚುಲಿ ಬಂದಮೇಲೂ ಹೇಳ್ತಾ ಇದ್ದೆ, ಇಲ್ಲ ನಾನು ಇನ್ನೂ ಲಾಸ್ಟ್ ತನಕ ಇರಬೇಕಿತ್ತು, ಲಗೇಜ್ ಎಲ್ಲ ಜಾಸ್ತಿ ಇತ್ತಂತೆ. ಸೊ ಅದೆಲ್ಲ ನೀಟಾಗಿ ಸೆಟಲ್ ಮಾಡಿ ಬಂದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಹೇಳ್ತಾ ಇದ್ದ. ಬಟ್ ಆದರೂ ಕೂಡ ನಮಗೆ ಸ್ವಲ್ಪ ಟೈಮ್ ಆಗ್ತಾಯಿತ್ತು. ಹರಿ ಬಂದುಬಿಟ್ಟು ಇಲ್ಲಿ ತುಮಕೂರಲ್ಲಿ ರೆಸ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ ನಾವು ಹೋಗಿ ಶಾಪ್ ಓಪನ್ ಮಾಡಬೇಕಿತ್ತು. ಆಲ್ರೆಡಿ 4 ಡೇಸ್ ರಜಾ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ಬಂದ್ವಿ ನಾವು. ಇನ್ನು ಹರಿಗಂತೂ ತುಂಬ ಆಸೆ ಇತ್ತು ಮಾಡಬೇಕು ಈ ಥರ ಮದುವೆಗಳು, ಅಂದರೆ ನನ್ನ ತಂಗಿಯವ್ರದ್ದು ಮಾಡಬೇಕು ಅಂತ ಹೇಳಿ ಆಸೆ ಇತ್ತು. ಅದರಲ್ಲಿ ಫಸ್ಟ್ನೇ ಹೆಣ್ಮಗಳು ಅಂತ ಹೇಳ್ಬೋದು ಮನೆಗೆ. ಸೊ ಇವಳ್ದು ಮಾಡಿದ್ದು ಅವ್ನಿಗೆ ತುಂಬ ಖುಷಿ ಆಯಿತು. ನಂತರ ಯಾವಾಗಲೂ ಹೇಳ್ತಾ ಇರ್ತಿದ್ದ, ಇಲ್ಲ ಹೋಗಬೇಕು ಮಾಡಬೇಕು ಅಂತ ಹೇಳ್ತಾ ಇದ್ದ. ಅವನಿಗೆ ಕುತ್ಕೊಂಡಿರೋದಂದರೆ ಆಗಲ್ಲ. ಆ್ಯಂಡ್ ಎಲ್ಲಾದರೂ ಕೆಲಸ ಮಾಡ್ತಾ ಇದ್ದೇನೆ ಅಂತ ಅಂದರೆ ನಮ್ಮ ಮನೆ ಕಡೆ ಆಗಲಿ ಅವ್ರ ಮನೆ ಕಡೆ ಆಗಲಿ ಎಲ್ಲನ ಆಗಲಿ ಅವ್ನು ಯಾರನ್ನೂ ಮೆಚ್ಚೋಕ್ಕೋಸ್ಕರ ಅಂತೂ ಕೆಲಸ ಮಾಡಲ್ಲ. ಅವನಿಗೆ ತುಂಬ ಇಷ್ಟ ಹುಡಿಕೊಂಡು ಏನಾದರೂ ಕೆಲಸ ಮಾಡ್ತಿರ್ತಾನೆ. ಕುತ್ಕೊಂಡು ತೀರಾ ಇರೋದಂದರೆ ಅವನಿಗೆ ಇಷ್ಟ ಆಗಲ್ಲ. ಅವ್ನು ಕೂತಂಗೆ ಮಲ್ಕೊಂಡಿರೋದು ನಾನು ನೋಡಿರೋದಂದರೆ ತುಮಕೂರಲ್ಲಿ ನಮ್ಮ ಮನೇಲಿ ಮಾತ್ರನೇ. ಮಲಗಿದತ್ರನೇ ಮಲಗಿರ್ತಾನೆ. ನಮ್ಮಮ್ಮ ಎಲ್ಲನೂ ಬೆಡ್ಡಿಗೆ ಕೊಡ್ತಾ ಇರ್ತಾರೆ. ಸೊ ಹಂಗೆ ಅಲ್ಲೊಂದೇ ಕಡೆ ನಾನು ನೋಡಿರೋದು ಹಂಗಿರೋದನ್ನ. ಇನ್ನು ಹರಿಯವ್ರ ಚಿಕ್ಕಪ್ಪರ ಮನೆಗೆ ಹೋಗ್ತಾ ಇದ್ವಿ, ಇನ್ನೊಬ್ರು ಚಿಕ್ಕಪ್ಪ ಅವ್ರ ಮನೆಗೆ. ಅವ್ರ ಪಾಪು ಆಗಿದೆ, ನೋಡ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇನ್ನು ಅವ್ರ ಮನೇಲಂತೂ ಫಸ್ಟ್ನೇ ಅವಳು ತುಂಬ ಚೆನ್ನಾಗಿ ನಂಗೆ ಆ್ಯಕ್ಚುಲಿ ಇಷ್ಟ ಆದಳು, ಹರಿಪ್ರಿಯಾ ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಳೆ ಅಂದರೆ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತಾಳೆ. ನಂಗೆ ಒಂಥರ ಖುಷಿ ಆಯಿತು. ಯೂಶ್ವಲಿ ನಾನು ಜಾಸ್ತಿ ಅವ್ರ ಜೊತೆ ಎಲ್ಲ ಮಿಂಗಲಾಗಿ ಮಾತಾಡಿಲ್ಲ. ಬಟ್ ಈ ಸಲ ನನಗೆ ನನ್ನ ಅಮ್ಮ ಹತ್ರ ಕೂಡ ಬಂದು ಅದನ್ನೇ ಹೇಳ್ತಾ ಇದ್ದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ರೆಸ್ಪೆಕ್ಟ್ಫುಲ್ಲಾಗಿರ್ತಾರೆ. ಸೊ ಖುಷಿ ಆಗುತ್ತೆ ಅಂತ ಮಕ್ಕಳನ್ನ ನೋಡಿದ್ರೆ ಅಂತ ಹೇಳ್ತಾ ಇದ್ದೆ ನಾನು. ನಾವು ಸಿಟಿ ಒಳಗಡೆ ಬಂದರೆ ಟ್ರಾಫಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ದೊಡ್ಡಬಳ್ಳಾಪುರ ಮೇಲೆ ಬಂದರೆ ರೇಂಜಿಗೆ ಟ್ರಾಫಿಕ್ ಇದೆ ಗೊತ್ತಾ.
ಬಟ್ ಏನಾಗಿದೆ ಅಂತ ಗೊತ್ತಿಲ್ಲ. ಮುಂದೆ ನಾವು ಆಲ್ರೆಡಿ 10 ಮಿನಿಟ್ಸಿಂದ ವೆಯ್ಟ್ ಮಾಡ್ತಾ ಇದೀವಿ. ಹರಿ ಅಂತೂ ಇಳ್ದೆ ಹೋಗ್ಬಿಟ್ಟಿದ್ದಾನೆ, ನೋಡ್ಕೊಂಬರ್ತೀನಿ ಏನಾಗಿದೆ ಅಂತ. ಪಾಪು ಮಲ್ಕೊಂಡ್ಲು. ಯಾವಾಗಾದ್ರೂ ಏನಾದರೂ ಅಬ್ಬಾ ಇನ್ನೇನು ಓಕೆ ಆರಾಮಾಗಿ ಬಂದ್ವಿ, ಇನ್ನೊಂದು ಹಾಫ್ ಆನ್ ಅವರಲ್ಲಿ ಹೋಗ್ಬೋದು ಅಂತ ಅನ್ನೋ ಅಷ್ಟರಲ್ಲಿ ಹಿಂಗಾಯ್ತು. ಎಲ್ಲ ವಿಷಯದಲ್ಲೂ ಹಿಂಗೇನೆ, ರಿಲ್ಯಾಕ್ಸ್ ಆಗ್ತೀವಿ ಅನ್ನೋ ವಿಷಯದಲ್ಲಿ ಏನಾದರೂ ಒಂದಾಗುತ್ತೆ. ನಾವು ಆ್ಯಕ್ಚುಲಿ ಚಿಕ್ಕಬಳ್ಳಾಪುರ ಮೇಲೆ ಬಂದ್ವಲ್ಲ, ಸೊ ಇಲ್ಲಿ ದಾವಸ್ಪೇಟೆಗೆ ಇನ್ನೂ ಜಸ್ಟ್ ನಾವು ಹತ್ತಿ 5 ಮಿನಿಟ್ಸ್ ಆಗಿಲ್ಲ. ಸೊ ಅಲ್ಲೇ ಟ್ರಾಫಿಕ್ ಆಲ್ರೆಡಿ ಜಾಮ್ ಆಗಿಬಿಟ್ಟಿತ್ತು. ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಬಟ್ ಒಬ್ಬೊಬ್ಬರು ಒಂದೊಂದು ರೀಸನ್ ಹೇಳ್ತಾಯಿದ್ದು. ಹರಿ ಕೂಡ ಹೋಗಿ ನೋಡ್ಕೊಂಬಂದ, ಆ್ಯಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು. ಅಂದರೆ ಕ್ಲಿಯರಾಗಿ ಗೊತ್ತಿಲ್ಲ, ಬರೀ ಬಸ್ಸು ಲಾರಿ ಅನ್ನೋದು ಅಷ್ಟೇ ಕ್ಲಿಯರು. ಇವನು ಫುಲ್ ಮುಂದೆ ಹೋಗಿ ನೋಡೇ ಇಲ್ಲ. ಬಟ್ ಒಬ್ಬೊಬ್ಬರು ಬಂದವರೆಲ್ಲ ಒಂದೊಂದು ಹೇಳ್ತಾ ಇದ್ದಾರೆ ಅಲ್ಲ ಚಿನ್ನ. ಇನ್ನೂ ಮೂವ್ ಆಗ್ತಾ ಇಲ್ಲ. ನೀನು ಏನೂ ಆಗಿಲ್ಲ ಅಂದೆ, ಅಷ್ಟೊಂದು ಆಂಬ್ಯುಲೆನ್ಸ್ ಬಂದ್ವು. ಮೇ ಬಿ ಚಿಕ್ಕ ಪುಟ್ಟ ನೋವು ಆಗಿರಬೇಕು ಅನ್ಸುತ್ತೆ. ನಾವು ಹತ್ತತ್ರ 1.5 ಗಂಟೆ ನಿಂತಿದ್ದೀವಿ. ಓಕೆನಾ, ಎಷ್ಟು ಟ್ರಾಫಿಕ್ ಅಂದರೆ ದಾವಸ್ಪೇಟೆಯಿಂದ ನೆಲಮಂಗ್ಲ ಹತ್ತತ್ರ 8ನೇ ಮೈಲಿ ನಿಯರ್ ಹತ್ತತ್ರ ಟ್ರಾಫಿಕ್ ಆಗಿಬಿಟ್ಟಿದೆಯಂತೆ. ನಾವು ಆ್ಯಕ್ಚುಲಿ ಮನೆಗೆ ಬಂದಮೇಲೆ ನ್ಯೂಸ್ ನೋಡಿದ್ಮೇಲೆ ಗೊತ್ತಾಯಿತು ಅಷ್ಟು ದೂರ ಟ್ರಾಫಿಕ್ ಆಗಿದೆ ಅಂತ ಹೇಳಿ. ಇವಾಗ ನಾವು ಬಂದು ನಿಂತ್ಕೊಂಡೆ 1.5 ಗಂಟೆ ಆಗಿದೆ ಅಂತ ಅಂದರೆ ಅಲ್ಲಿಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಕಿಲೋಮೀಟರ್ ಟ್ರಾಫಿಕ್ ಆಗಿರ್ಬೋದು ಅಂತ ಹೇಳಿ. ಬಟ್ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ದಾರೆ. ಅಂದರೆ ಹರಿ ನೋಡ್ಕೊಂಬಂದಾಗ ಆ್ಯಕ್ಸಿಡೆಂಟ್ ಅಂತ, ಜಸ್ಟ್ ಏನೂ ಆಗಿಲ್ಲ ಅನಿಸುತ್ತೆ ಮೇ ಬಿ ಅಂತ ಹೇಳ್ದ. ಬಟ್ ಇನ್ನೊಬ್ರು ಯಾರೋ ಬಂದಾಗ ನಾನು ಆ್ಯಕ್ಚುಲಿ ಗ್ಲಾಸ್ನ ಇಳಿಸ್ಬಿಟ್ಟು ಕೇಳಿದೆ, ಇಲ್ಲ ಸ್ಪಾಟ್ ಆಗಿದ್ದಾರೆ ಒಬ್ಬರು ಅಂತ ಹೇಳಿದ್ರು ಬುಲೆರೋ ಗಾಡಿಯವರು. ಬಟ್ ನಿಜವಾಗ್ಲೂ ಅಲ್ಲಿ ಎಷ್ಟು ಗಾಡಿ ಆಗಿತ್ತಂದರೆ, ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, 2 ಕಾರು ಮತ್ತು ಒಂದು ಬುಲೆರೋದು ಪೇಂಟಿನ ಗಾಡಿ, ಮತ್ತು ಒಂದು ಈಚರ್ ಗಾಡಿ, ಮತ್ತು ಒಂದು ಅಶ್ವಮೇಧ ಬಸ್. ಸೊ ಇಷ್ಟೂ ಅದು ಹೆಂಗೆ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಓಕೆನಾ, ಬಟ್ ಒಂದಕ್ಕೊಂದು ಉಚ್ಕೊಂಡು ಹೋಗ್ಬಿಟ್ಟಿದೆ. ಬಟ್ ಅಲ್ಲಿ ನಿಜವಾಗ್ಲೂ ಏನಾಗಿದೆ, ಯಾರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಹತ್ತತ್ರ ಒಂದು 7ರಿಂದ 8 ಆಂಬುಲೆನ್ಸ್ ಸೌಂಡ್ಗಳನ್ನ ನಾನು ಕೇಳಿದೆ. 5-5 ನಿಮಿಷಕ್ಕೂ ಒಂದೊಂದು ಆಂಬುಲೆನ್ಸ್ ಬರ್ತಾಯಿದೆ ಹೋಗ್ತಾಯಿದೆ. ಇವಾಗ ಚಿಕ್ಕ ಪುಟ್ಟದ್ದು ಆಗಿದೆ ಅಂತ ನಾನು ಅಂದ್ಕೊಂಡೆ. ಬಟ್ ಅಲ್ಲಿ ನೋಡಿದ್ರೆ ಒಬ್ಬರು ಸ್ಪಾಟ್ ಅಂತ ಇದ್ದಾರೆ, ಇಲ್ಲ ಕೆಲವ್ರಿಗೆ ಗಾಯ ಆಗಿದೆ, ಹಿಂಗೆ ಅಂದರೆ ಸ್ವಲ್ಪ ಮೇಜರ್ ಆಗಿದೆ, ಕೆಲವ್ರಿಗೆ ಮೈನರು ಆಗಿದೆ ಅಂತ ಹೇಳ್ತಾಯಿದ್ರು. ಬಟ್ ನ್ಯೂಸಲ್ಲಿ ನಾವು ಮನೆಗೆ ಬಂದಾಗ ನಾನು ಫೋನೆಲ್ಲ ಚೆಕ್ ಮಾಡಬೇಕಾದ್ರೆ ಮತ್ತು ನ್ಯೂಸ್ ನೋಡಿದಾಗ ಯಾರಿಗೂ ಏನೂ ಆಗಿಲ್ಲ, ಬಟ್ ಗಾಯಗಳಾಗಿದ್ದಾವೆ ಅಂಥೇಳಿ ತೋರಿಸ್ತಾಯಿದ್ರು. ಬಟ್ ಆ ರೇಂಜಿಗೆ ಹೊಡ್ಕೊಳ್ಳೋಕೆ ಸಾಧ್ಯನಾ? ಹಾಗೆ ನಿಮ್ಮ ಹತ್ರ ಇನ್ನೊಂದು ಹೇಳಬೇಕು, ಜಸ್ಟು 5 ನಿಮಿಷ 3 ನಿಮಿಷ ಟೈಮಲ್ಲಿ ನಾವು ಬಚಾವಾಗಿದ್ದೀವಿ ಆಯಿತಾ. ಹೇಗೆ ಅಂತ ಅಂದರೆ ಹರಿಗೆ ತುಂಬ ರೆಸ್ಟ್ ಇರಲಿಲ್ಲ ನೋಡಿ. 3 ಡೇಸಿಂದ ಅವ್ನು ಮಲ್ಕೊಂಡೇ ಇಲ್ಲ ಸರಿಯಾಗಿ. ಸರಿ ಬರಬೇಕಾದ್ರೆ ಅವನು ಟೋಲ್ ಹತ್ರ ಸ್ಟಾಪ್ ಮಾಡಿಬಿಟ್ಟು ನನಗೆ ನಿದ್ದೆ ಬಂದಂಗೆ ಆಗ್ತಿದೆ, ಸ್ವಲ್ಪ ವಾಶ್ರೂಮ್ಗೆ ಹೋಗಿ ನಾನು ಮುಖ ತೊಳ್ಕೊಂಬರ್ತೀನಿ ಅಂತ ಹೇಳಿ ಅವನು ವಾಶ್ರೂಮಿಗೆ ಹೋದ. ಜಸ್ಟ್ ಒಂದು 3 ಮಿನಿಟ್ಸೇನೋ ಹೋಗಿದ್ದ ಅಷ್ಟೇನೆ, ಜಾಸ್ತಿ ಒಂದು 5 ಮಿನಿಟ್ಸು ಹೋಗಲಿಲ್ಲ ಅವನು. ಒಂದು 3 ಮಿನಿಟ್ಸ್ ಬೇಗ ವಾಶ್ರೂಮ್ಗೆ ಹೋಗ್ಬಿಟ್ಟು, ಯಾಕಂದರೆ ನಾವಿಬ್ಬರೇ ಇದ್ವಿ ಕಾರಲ್ಲಿ ಅಂಥೇಳಿ, ಪಾಪು ಮಲಗಿದ್ಲು ಅಂಥೇಳಿ ಬೇಗ ಬಂದ. ಸೊ ಆ ಒಂದು 3-4 ನಿಮಿಷದಲ್ಲಿ ನಾವು ಬಚಾವಾಗಿದ್ದೀವಿ. ನಿಜ ನನಗೆ ನೋಡಿದಾಗ ಒಂದು ಕ್ಷಣ ಹೆಂಗೆಂಗೋ ಆಗಿಬಿಡ್ತು ಆಯಿತಾ. ಯಾಕೆಂದರೆ ಜಸ್ಟ್ 2-3 ನಿಮಿಷದಲ್ಲಿ, ಈಗ ಹೈವೇ ಅಂದಮೇಲೆ ನಾವು ಸ್ಪೀಡಲ್ಲಿ ಇರ್ತೀವಿ, ಮುಂದೆ ಗಾಡಿ ಹಿಂದೆ ಗಾಡಿ ಎಲ್ಲ ಸ್ಪೀಡಲ್ಲಿರುತ್ತೆ. ಸೊ ಆ ಒಂದು ಸ್ಪೀಡ್ ಜಸ್ಟ್ ನಾವಿರೋ ಜಾಗ, ಆಕ್ಸಿಡೆಂಟ್ ಆಗಿರೋ ಜಾಗಕ್ಕೆ 2 ನಿಮಿಷ. ಓಕೆನಾ, ಅಷ್ಟು ಕಮ್ಮಿ ನಾವು ಹತ್ತಿರದಲ್ಲಿದ್ದೀವಿ. ಸೊ ಗೊತ್ತಿಲ್ಲ, ದೇವ್ರು ನಮ್ಮನ್ನು ಕಾಪಾಡ್ದ ಅಂತಲೇ ಹೇಳ್ಬೋದು. ಮತ್ತು ಇದೆಯಾ ಲಾರಿ, 3 ಗಾಡಿ ಚಿನ್ನ ಟೋಟಲ್ ಇದು ಹೋಗಿ ಹೊಡೆದಿರೋದಲ್ಲ. ಪೇಂಟಿಂಗ್ ಗಾಡಿ. ಕಾರು ಅಯ್ಯೋ 2-3 ನೋಡಿದ್ರಲ್ಲ ಹೆಂಗಾಗಿದೆ ಅಂತ ಹೇಳಿ. 1.5 ಗಂಟೆ ವೆಯ್ಟ್ ಮಾಡಾದ್ಮೇಲೆ ನಾವು ಹೋಗ್ತಿರೋದು. ಬಟ್ ನಿಜವಾಗ್ಲೂ ನಮ್ಮನ್ನು ಅವತ್ತು ದೇವರೇ ಕಾಪಾಡ್ದ ಅಂತ ಹೇಳ್ಬೋದು. ಅಷ್ಟು ಕಮ್ಮಿ ಹತ್ತಿರದಲ್ಲಿ ನಾವು ಬಚಾವಾಗಿದ್ದೀವಿ ಆಯಿತಾ. ಯಾಕಂದರೆ ಹರಿನೂ ಕೂಡ ಹೈವೇ ಅಂದಮೇಲೆ ಸ್ಪೀಡ್ ಇದ್ದೇ ಇರ್ತಾನಲ್ವ. ಸೊ ಬೇರೆಯವರು ಕೂಡ ಅದೇ ಸ್ಪೀಡಲ್ಲಿ ಇರ್ತಾರೆ. ಅದೇನೋ ಗೊತ್ತಿಲ್ಲ, ಅವ್ನಿಗೆ ನಿದ್ದೆ ಬಂದಂಗೆ ಆಯಿತು ಅಂತೇಳಿ 2 ನಿಮಿಷ ಸ್ಟಾಪ್ ಮಾಡಿದ್ದಕ್ಕೆ
ನಾವು ಬಚಾವಾದ್ವಿ. ಇನ್ನು ಬಂದು ಫುಲ್ ಅದೇ ಒಂಥರ ಮೂಡಿತ್ತು, ಜೊತೇಲಿ ಸುಸ್ತು ಎಲ್ಲ ಇದ್ದಿದ್ದರಿಂದ ಸರಿ ಆಯಿತು ಮಲ್ಕೊಂಡು ನಾನು ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನಮ್ಮಮ್ಮ ಮತ್ತು ಟೀನೋ ಕಾಫಿನೋ ಏನೋ ಮಾಡ್ಕೊಂಬಂದು ಕೊಟ್ಟರು, ನಂಗೆ ಅದು ನೆನಪಿಲ್ಲ. ಸೊ ಹರಿ ಅಂತೂ ಫುಲ್ ನಿದ್ದೆ ಬರ್ರಿ ನಿದ್ದೆ. ಇನ್ನು ನನಗೆ ಅಚ್ಚು ಬೇರೆ ಇದ್ನಲ್ವ, ಸರಿ ಹಿಂಗೆ ಅವ್ರು ಹೆಂಗಿದ್ರು ತೀಟೆ ಮಾಡ್ತಾರೆ, ಸುಮ್ಮನೆ ಇರಲ್ಲ ಅಂತ ಹೇಳಿ ಏನಾದರೂ ಒಂದು ಕೆಲಸ ಕೊಡೋಣ ಅಂತ ಹರಿ ನನಗೆ ಬೆನ್ನ ತುಳಿ, ನಂಗೆ ಸಖತ್ ನೋಯ್ತಾ ಇದೆ ಅಚ್ಚು ಅಂತ ಹೇಳಿದ್ದಕ್ಕೆ ಇನ್ನು ಬೆನ್ನು ತುಳಿತಾ ಇದ್ದಾನೆ. ಇಲ್ಲಿ ನಮ್ಮ ಅಪ್ಪಾಜಿ ಬರೋದಕ್ಕೆ ಹನಿ ವೆಯ್ಟ್ ಮಾಡ್ತಾ ಇದ್ದಾಳೆ. ಅವಳಿಗೆ ಖುಷಿ ಗೊಗ್ಗ ಅಂತ ಮಾಡಬೇಕು ಅಂತ ಹೇಳಿ. ಹನಿ ಯಾರಿಗೆ ಗೊಗ್ಗಯ್ಯ? ತಾತಂಗ ಎಲ್ಲಿ ಬಂದಿಲ್ಲ, ತಾತ ಬಂದಿಲ್ಲ. ಇನ್ನು ನನ್ನ ಇವತ್ತಿನ ಬ್ಲಾಗ್ ಇಷ್ಟೇ. ಸೊ ನಿಮ್ಮೆಲ್ರಿಗೂ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ. ಸೊ ಹಾಗೆ ಸ್ಯಾರಿ ಹೇಗೆ ಕಾಣಿಸ್ತಿತ್ತು ನನಗೆ ಅಂತ ಹೇಳಿ ತಿಳಿಸಿ, ಓಕೆನಾ? ಆ್ಯಂಡ್ ಯಾರಾದರೂ ಬೇಕಿದ್ರೆ ಮೊಳ್ಕಲ್ ತೊಗೊಂಡು ಬನ್ನಿ, ತುಂಬ ಚೆನ್ನಾಗಿರುತ್ತೆ ಸೀರೆಗಳು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.